ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ಮಕರ ಸಂಕ್ರಾಂತಿ. ಭಾರತೀಯ ಸಂಸ್ಕೃತಿಯಲ್ಲಿ ಸಂಕ್ರಾಂತಿಗೆ ವಿಶೇಷ ಸ್ಥಾನವಿದೆ. ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಕರೆಯಲಾಗುತ್ತೆ. ಅಂದರೆ ಕತ್ತಲೆ ಸರಿದು ಬೆಳಕು ಮೂಡುವ ಕಾಲ. ಪುರಾಣಗಳ ಪ್ರಕಾರ ಉತ್ತರಾಯಣ ದೇವತೆಗಳ ಹಗಲಾಗಿರುವುದರಿಂದ ಈ ಕಾಲದಲ್ಲಿ ಮರಣ ಹೊಂದಿದರೆ ಮೋಕ್ಷ ಸಿಗುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿಯೇ ಭೀಷ್ಮ ಪಿತಾಮಹರು ಇದೇ ಕಾಲಕ್ಕಾಗಿ ಕಾದಿದ್ದರು. ಅಲ್ಲದೆ ಇದು ಸುಗ್ಗಿಯ ಹಬ್ಬ. ರೈತರು ಬೆಳೆದ ಬೆಳೆಗಳು ಭತ್ತ, ಕಬ್ಬು, ಕಡಲೆಕಾಯಿ ಮನೆಗೆ ಬರುವ ಸಮಯವಿದು. ಪ್ರಕೃತಿಗೆ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಹಸುಗಳನ್ನು ತೊಳೆದು ಅಲಂಕರಿಸಿ ಕಿಚ್ಚು ಹಾಯಿಸುವ ಸಂಪ್ರದಾಯವಿದೆ. ಇನ್ನು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಂಬುದು ಕೇವಲ ಮಾತಲ್ಲ, ಅದರ ಹಿಂದೆ ಆರೋಗ್ಯದ ರಹಸ್ಯವಿದೆ. ಚಳಿಗಾಲದಲ್ಲಿ ನಮ್ಮ ಶರೀರದ ಚರ್ಮ ಒಣಗಿರುತ್ತೆ. ಎಳ್ಳಿನಲ್ಲಿರುವ ಎಣ್ಣೆ ಅಂಶ ಮತ್ತು ಬೆಲ್ಲದಲ್ಲಿರುವ ಕಬ್ಬಿಣದ ಅಂಶ ದೇಹಕ್ಕೆ ಉಷ್ಣತೆ ಮತ್ತು ಶಕ್ತಿಯನ್ನು ನೀಡುತ್ತೆ. ಹೀಗಾಗಿ ಎಣ್ಣೆ ಕಾಳುಗಳನ್ನು ತಿನ್ನಬೇಕು ಅನ್ನೋದು ಇದರ ಸಂದೇಶ. ಇದನ್ನ ಸಂಬಂಧಗಳಲ್ಲಿರುವ ಕಹಿಯನ್ನು ಮರೆತು ಸಿಹಿಯನ್ನ ಹಂಚಿಕೊಳ್ಳೋಣ ಎಂಬ ಸಾಮಾಜಿಕ ಸಂದೇಶದೊಂದಿಗೆ ಆಚರಿಸಲಾಗುತ್ತೆ. ಆದರೆ ಸಂಕ್ರಾಂತಿಯ ದಿನದಂದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಒಂದು ಅತಿ ದೊಡ್ಡ ಪವಾಡ ಸದೃಶ ಜಾತ್ರೆ ನಡೆಯುತ್ತೆ. ಅದುವೇ ಸೊಲ್ಲಾಪುರ ಸಿದ್ದರಾಮೇಶ್ವರ ಗಡ್ಡ ಜಾತ್ರೆ. ಭಾರತದ ಇತಿಹಾಸದಲ್ಲಿ ಸಂಕ್ರಾಂತಿ ಹಬ್ಬಕ್ಕೂ ಮತ್ತು ಈ ಜಾತ್ರೆಗೂ ಒಂದು ಅವಿನಾಭಾವ ಸಂಬಂಧವಿದೆ. ಇಡೀ ಜಗತ್ತು ಮಕರ ಸಂಕ್ರಾಂತಿಯನ್ನು ಸೂರ್ಯನ ಪಥ ಬದಲಾವಣೆಯ ಹಬ್ಬವಾಗಿ ಆಚರಿಸಿದರೆ, ಸೊಲ್ಲಾಪುರದಲ್ಲಿ ಇದು ಒಬ್ಬ ಶಿವಯೋಗಿಯ ವಿವಾಹದ ಸಂಭ್ರಮವಾಗಿ ಆಚರಿಸಲಾಗುತ್ತೆ. ಬ್ರಹ್ಮಚಾರಿಯಾಗಿದ್ದ ಸಿದ್ದರಾಮೇಶ್ವರರು ತಮ್ಮ ಕೈಯಲ್ಲಿದ್ದ ಯೋಗದಂಡವನ್ನು ವಿವಾಹ ಮಾಡಿಕೊಟ್ಟಿದ್ದಕ್ಕೆ ಇವತ್ತಿಗೂ ಈ ಆಚರಣೆಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಾದ್ರೆ ಏನಿದು ಸೊಲ್ಲಾಪುರ ಸಿದ್ದರಾಮೇಶ್ವರ ಜಾತ್ರೆ? ಯೋಗದಂಡದ ಜೊತೆ ಮದುವೆ ಮಾಡಿಕೊಂಡ ಆ ಕನ್ಯೆ ಯಾರು? ಮಹಾರಾಷ್ಟ್ರದಲ್ಲಿ ಜನಿಸಿದ ಈ ಸಿದ್ಧ ಪುರುಷ ಕನ್ನಡದಲ್ಲಿ ವಚನಕಾರನಾಗಿ ಬೆಳೆದಿದ್ದು ಹೇಗೆ? ಅಷ್ಟಕ್ಕೂ ಯಾರು ಈ ಸೊಲ್ಲಾಪುರ ಸಿದ್ದರಾಮೇಶ್ವರ ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸೊಲ್ಲಾಪುರದ ಶ್ರೀ ಸಿದ್ದರಾಮೇಶ್ವರರು 12ನೇ ಶತಮಾನದ ಶ್ರೇಷ್ಠ ಶಿವಯೋಗಿ, ವಚನಕಾರ ಮತ್ತು ಸಮಾಜ ಸುಧಾರಕ. ಇವರನ್ನ ಮಹಾರಾಷ್ಟ್ರದ ಸೊಲ್ಲಾಪುರದ ಊರ ಕಾಯುವ ದೇವರು ಅಂತ ಆರಾಧಿಸಲಾಗುತ್ತೆ. ಸಿದ್ದರಾಮೇಶ್ವರರು ಮೂಲತಃ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದವರು. ಇವರು ಶ್ರೀಶೈಲದ ಮಲ್ಲಿಕಾರ್ಜುನನ ಪರಮ ಭಕ್ತರು. ಅವರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ನಂಬಿದ್ದವರು. ಸೊಲ್ಲಾಪುರದ ನೀರಿನ ಅಭಾವವನ್ನ ನೀಗಿಸಲು ಭಕ್ತರ ನೆರವಿನಿಂದ ಒಂದು ದೊಡ್ಡ ಕೆರೆಯನ್ನ ನಿರ್ಮಿಸಿದರು. ಅಲ್ಲದೆ ನಗರದ ಸುತ್ತಲೂ 68 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದರು. ಇವತ್ತು ಸೊಲ್ಲಾಪುರ ಮಹಾರಾಷ್ಟ್ರದ ಭಾಗ ಅಂತ ಗುರುತಿಸಿಕೊಂಡಿದ್ರೂ ಅಲ್ಲಿನ ಜನರ ನಾಡಿ ಮಿಡಿತ ಸಂಪೂರ್ಣ ಕನ್ನಡ ಅಂದರೆ ತಪ್ಪಾಗಲಾರದು. ಇದರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ. ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಇಂದಿನ ಸೊಲ್ಲಾಪುರದಲ್ಲಿ, ಅಂದರೆ ಅಂದಿನ ಹೆಸರು ಸೊನ್ನಲಿಗೆಯಲ್ಲಿ ಜನಿಸಿದರು. ಇತಿಹಾಸದ ದಾಖಲೆಗಳ ಪ್ರಕಾರ ಅವರ ನಿಖರವಾದ ಜನನದ ದಿನಾಂಕ ಲಭ್ಯವಿಲ್ಲ. ಆದರೆ ಅವರ ಜನ್ಮದಿನವನ್ನು ಸಾಂಪ್ರದಾಯಿಕವಾಗಿ ಸಂಕ್ರಾಂತಿ ಹಬ್ಬದ ದಿನದಂದೇ ಆಚರಿಸಲಾಗುತ್ತೆ. ಅಂದಾಜು ಕ್ರಿಸ್ತಶಕ 1150 ಆಸುಪಾಸು ಎಂದು ಇತಿಹಾಸಕಾರರು ಗುರುತಿಸುತ್ತಾರೆ. ಅವರ ತಂದೆ ಮುದ್ದಣ್ಣ ಮತ್ತು ತಾಯಿ ಸುಗ್ಯವ್ವ. ಈ ದಂಪತಿಗೆ ಬಹಳ ಕಾಲ ಮಕ್ಕಳಿಲ್ಲದೆ ನೊಂದು ಶ್ರೀಶೈಲ ಮಲ್ಲಿಕಾರ್ಜುನನ್ನ ಪ್ರಾರ್ಥಿಸಿದ ನಂತರ ಸಿದ್ದರಾಮೇಶ್ವರರು ಜನಿಸಿದ್ರು ಎಂಬ ನಂಬಿಕೆ ಇದೆ. ಇವರು ಮೂಲತಃ ಕಾಯಕ ಜೀವಿ ಕುಟುಂಬಕ್ಕೆ ಸೇರಿದವರು. ಬಾಲಕ ಜನಿಸಿದಾಗ ಅವನ ಮುಖದಲ್ಲಿ ಒಂದು ರೀತಿಯ ದೈವಿಕ ತೇಜಸ್ಸಿತ್ತು.
ಶ್ರೀಶೈಲ ಮಲ್ಲಿಕಾರ್ಜುನನ ವರಪ್ರಸಾದದಿಂದ ಹುಟ್ಟಿದ ಮಗು ಎಂಬ ಕಾರಣಕ್ಕೆ ಪೋಷಕರು ಬಾಲಕನಿಗೆ ಸಿದ್ಧರಾಮ ಅಂತ ನಾಮಕರಣ ಮಾಡಿದರು. ಬಾಲಕ ಸಿದ್ಧರಾಮನು ಅಂಬೆಗಾಲಿಡುವ ಪ್ರಾಯದಲ್ಲೇ ಆಧ್ಯಾತ್ಮದ ಕಡೆಗೆ ಒಲವು ತೋರ್ತಿದ್ದ ಅಂತ ಜಾನಪದ ಕಥೆಗಳು ಹೇಳುತ್ತವೆ. ಒಮ್ಮೆ ಒಬ್ಬ ಶಿವಯೋಗಿಗಳು ಇವರ ಮನೆಗೆ ಬಂದು ಶ್ರೀಶೈಲ ಮಲ್ಲಿಕಾರ್ಜುನನ ಮಹಿಮೆಯನ್ನ ವರ್ಣಿಸುತ್ತಾರೆ. ಆ ಕ್ಷಣದಿಂದಲೇ ಬಾಲಕ ಸಿದ್ಧರಾಮನಿಗೆ ದೇವರನ್ನು ನೋಡುವ ಹಂಬಲ ಶುರುವಾಗುತ್ತದಂತೆ. ಸಿದ್ಧರಾಮನು ಇನ್ನು ಚಿಕ್ಕ ಹುಡುಗನಾಗಿದ್ದಾಗಲೇ ದೇವರನ್ನ ಹುಡುಕುತ್ತಾ ಕಾಡು ಮೇಡು ಅಲಿಯುತ್ತಾ ಶ್ರೀಶೈಲಕ್ಕೆ ಹೊರಡುತ್ತಾನೆ. ಕತೆಗಳು ಮತ್ತು ಜಾನಪದ ಪುರಾಣಗಳ ಪ್ರಕಾರ ಅವರು ಇನ್ನು ಚಿಕ್ಕ ಬಾಲಕರಿದ್ದಾಗಲೇ ದೇವರನ್ನ ಹುಡುಕಿಕೊಂಡು ಹೊರಟರು ಎಂದು ಹೇಳಲಾಗುತ್ತೆ. ಅಂದರೆ ಅವರು ಪ್ರೌಢಾವಸ್ಥೆಗೆ ಬರುವ ಮೊದಲೇ ಅಥವಾ ಬಾಲ್ಯದ ಕೊನೆಯ ಹಂತದಲ್ಲಿ ಈ ಘಟನೆ ನಡೆದಿದೆ ಎಂದು ಊಹಿಸಬಹುದಾಗಿದೆ. ಶ್ರೀಶೈಲದ ದಟ್ಟ ಅರಣ್ಯದಲ್ಲಿ ಬಾಲಕ ಸಿದ್ಧರಾಮನು ಹಸಿವು ತೃಷೆಯಿಂದ ಬಳಲಿದಾಗ ಸ್ವತಃ ಮಲ್ಲಿಕಾರ್ಜುನನೇ ಒಬ್ಬ ಸಣ್ಣ ಬಾಲಕನ ರೂಪದಲ್ಲಿ ಬಂದು ಸಿದ್ಧರಾಮನಿಗೆ ಮೊಸರನ್ನ ಉಣಿಸುತ್ತಾನಂತೆ. ಆಗ ಸಿದ್ಧರಾಮ ಆ ಬಾಲಕನೇ ದೇವರೆಂದು ಗುರುತಿಸಿ ಅವನನ್ನ ಬೆನ್ನಟ್ಟಿದಾಗ ದೇವರು ಬೆಟ್ಟದ ತುದಿಯಿಂದ ಕಣಿವೆಯಲ್ಲಿ ಜಿಗಿಯುತ್ತಾನೆ. ಸಿದ್ಧರಾಮ ಕೂಡ ದೇವರ ಹಿಂದೆ ಪ್ರಪಾತಕ್ಕೆ ಜಿಗಿಯಲು ಮುಂದಾದಾಗ ಮಲ್ಲಿಕಾರ್ಜುನನು ತನ್ನ ನಿಜರೂಪದಲ್ಲಿ ಪ್ರತ್ಯಕ್ಷನಾಗಿ ಸಿದ್ಧರಾಮನನ್ನ ತಡೆಯುತ್ತಾನೆ. ಈ ಕಥೆಯ ಬಗ್ಗೆ ಅನೇಕ ಚಿತ್ರಪಟಗಳು ಇವತ್ತಿಗೂ ನಿಮಗೆ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಗುಡಿಗುಂಡಾರಗಳಲ್ಲಿ ಕಾಣಲು ಸಿಗುತ್ತವೆ. ಹಾಗೆ ಸಿದ್ಧರಾಮನಿಗೆ ದರ್ಶನ ನೀಡುವ ಶ್ರೀಶೈಲ ಮಲ್ಲಿಕಾರ್ಜುನ, ನಾನು ಕಾಡಿನಲ್ಲಿಲ್ಲ, ಜನರ ಸೇವೆಯಲ್ಲಿದ್ದೇನೆ. ನೀನು ನಿನ್ನ ಹುಟ್ಟೂರಾದ ಸೊನ್ನಲಿಗೆಗೆ ಅಂದರೆ ಸೊಲ್ಲಾಪುರಕ್ಕೆ ಮರಳಿ ಹೋಗು. ಅಲ್ಲಿ ಕೆರೆಗಳನ್ನು ನಿರ್ಮಿಸು, ಜನರ ಹಸಿವು ನೀಗಿಸು ಮತ್ತು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸುವುದು ದೈವಾಜ್ಞೆ ಆಗುತ್ತದೆ ಅಂತೆ. ದೇವರ ಆದೇಶದಂತೆ ಸಿದ್ಧರಾಮ ತನ್ನ ಊರಿಗೆ ಮರಳಿ ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾಗದೆ ಸಮಾಜ ಸೇವೆಯೇ ನಿಜವಾದ ದೇವರೆಂದು ನಂಬಿ ಬೃಹತ್ ಕೆರೆ ನಿರ್ಮಾಣದಂತಹ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಸೊಲ್ಲಾಪುರ ಆ ಕಾಲದಲ್ಲಿ ತೀವ್ರ ನೀರಿನ ಅಭಾವ ಎದುರಿಸುತ್ತಿತ್ತು. ದೇವಸ್ಥಾನ ಕಟ್ಟುವ ಬದಲು ಜನರಿಗೆ ನೀರು ಕೊಡುವುದು ಪುಣ್ಯದ ಕೆಲಸ ಎಂದು ನಂಬಿದ ಸಿದ್ಧರಾಮೇಶ್ವರರು ಭಕ್ತರ ನೆರವಿನಿಂದ ಒಂದು ಬೃಹತ್ ಕೆರೆಯನ್ನ ನಿರ್ಮಿಸಿದರು. ಇಂದಿಗೂ ಈ ಕೆರೆಯೇ ಸೊಲ್ಲಾಪುರದ ಸಿದ್ಧರಾಮೇಶ್ವರ ದೇವಸ್ಥಾನದ ಪ್ರಮುಖ ಆಕರ್ಷಣೆಯಾಗಿದೆ. ಸಿದ್ಧರಾಮೇಶ್ವರರು ಇಡೀ ಸೊಲ್ಲಾಪುರ ನಗರವನ್ನು ಶ್ರೀ ಕ್ಷೇತ್ರವನ್ನಾಗಿ ಮಾಡಲು ಸಂಕಲ್ಪಿಸಿದರು. ಅದಕ್ಕಾಗಿ ನಗರದ ವಿವಿಧ ಭಾಗಗಳಲ್ಲಿ 68 ಪವಿತ್ರ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದರು. ಬಡವರ ಮತ್ತು ಹಸಿದವರ ಸೇವೆಗಾಗಿ ಅವರು ದೊಡ್ಡ ಮಟ್ಟದ ದಾಸೋಹ ವ್ಯವಸ್ಥೆಯನ್ನು ಆರಂಭಿಸಿದರು. ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವ ಪದ್ಧತಿಯನ್ನ ಉತ್ತೇಜಿಸಿದರು. ಇದಿಷ್ಟೇ ಅಲ್ಲ, ಸಿದ್ಧರಾಮೇಶ್ವರರು ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿದರು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಮತ್ತು ಆಧ್ಯಾತ್ಮವನ್ನ ಜನಸಾಮಾನ್ಯರಿಗೆ ತಲುಪಿಸಲು ಇವರು ಸಹಾಯಕರಾಗಿದ್ದರು. ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ಸಾವಿರಾರು ವಚನಗಳನ್ನು ಕನ್ನಡಕ್ಕೆ ನೀಡಿದರು. ಬಸವಣ್ಣನವರು ಸ್ಥಾಪಿಸಿದ ಇಂದಿನ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಅಲ್ಲಿನ ಶರಣರೊಂದಿಗೆ ಚರ್ಚಿಸಿದರು. ಶರಣ ಚಳುವಳಿಗೆ ದೊಡ್ಡ ಶಕ್ತಿಯನ್ನ ನೀಡಿದರು. ಅಲ್ಲಮ ಪ್ರಭುಗಳ ಮಾರ್ಗದರ್ಶನದಲ್ಲಿ ಅವರು ಕರ್ಮಯೋಗದಿಂದ ಶಿವಯೋಗದತ್ತ ಪಯಣ ಬೆಳೆಸಿದರು. ಇಂತಹ ಶಿವಯೋಗಿಗೆ ಒಮ್ಮೆ ಅಗ್ನಿ ಪರೀಕ್ಷೆ ಎದುರಾಯಿತು. ಸಿದ್ಧರಾಮೇಶ್ವರರ ಮಹಿಮೆಗೆ ಮನಸೋತ ಒಬ್ಬ ಕುಂಬಾರ ಸಮುದಾಯದ ಕನ್ಯೆ ಲಾಯಕ್ಕಮ್ಮ ಸಿದ್ಧರಾಮೇಶ್ವರರನ್ನೇ ಮದುವೆಯಾಗಬೇಕೆಂದು ಪಟ್ಟು ಹಿಡಿಯುತ್ತಾಳೆ. ಆದರೆ ಸಿದ್ಧರಾಮೇಶ್ವರರು ಅಪ್ಪಟ ಬ್ರಹ್ಮಚಾರಿಗಳು. ಅವರು ನಾನು ಬ್ರಹ್ಮಚಾರಿ, ಮದುವೆಯಾಗಲು ಸಾಧ್ಯವಿಲ್ಲ ಅಂತ ಆಕೆಗೆ ಮನವರಿಕೆ ಮಾಡಿಕೊಡ್ತಾರೆ. ಆದರೆ ಆಕೆಯ ಭಕ್ತಿ ಅಚಲವಾಗಿತ್ತು. ಆಕೆಯ ಹಠಕ್ಕೆ ಮಣಿದ ಸಿದ್ಧರಾಮೇಶ್ವರರು ಒಂದು ಉಪಾಯ ಮಾಡ್ತಾರೆ. ತಮ್ಮ ಕೈಯಲ್ಲಿದ್ದ ದೈವಿಕ ಶಕ್ತಿಯುಳ್ಳ ಯೋಗದಂಡವನ್ನೇ ತನ್ನ ಪ್ರತಿನಿಧಿಯಾಗಿ ಅವಳಿಗೆ ಮದುವೆ ಮಾಡಿಕೊಡಲು ಸಮ್ಮತಿಸುತ್ತಾರೆ. ಇದೇ ಸಂಪ್ರದಾಯ ಇಂದಿಗೂ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಸೊಲ್ಲಾಪುರದಲ್ಲಿ ಜರುಗುತ್ತೆ.
ಸಿದ್ದರಾಮೇಶ್ವರರ ಯೋಗದಂಡ ಮತ್ತು ಕುಂಬಾರ ಕನ್ಯಾ ಸಾಂಕೇತಿಕ ವಿವಾಹವನ್ನು ಅಕ್ಷತಾ ಸೋಹಾಳ ಅಂತ ಕರೆಯಲಾಗುತ್ತೆ. ನಂದಿ ಧ್ವಜಗಳ ಸಾಕ್ಷಿಯಾಗಿ ಸಾವಿರಾರು ಭಕ್ತರು ಹಳದಿ ಅಕ್ಷತೆಯನ್ನ ಹಾಕುವಾಗ ಇಡೀ ಆವರಣವೇ ಹಳದಿಮಯವಾಗುತ್ತೆ. ಇದು ಕೇವಲ ಮದುವೆಯಲ್ಲ, ಒಬ್ಬ ಗುರುವಿನ ಕರುಣೆ ಮತ್ತು ಶಿಷ್ಯೆಯ ಭಕ್ತಿಯ ಮಿಲನ ಅಂತ ಭಕ್ತರು ಜೈಘೋಷ ಮೊಳಗಿಸುತ್ತಾರೆ. ಈ ವಿವಾಹದ ಇನ್ನೊಂದು ವಿಶೇಷತೆ ಎಂದರೆ 7 ನಂದಿ ಧ್ವಜಗಳು. ಈ ಧ್ವಜಗಳನ್ನು ಹೊರುವ ಭಕ್ತರು ಹರಕೆ ಹೊತ್ತು ಮದುವೆಯ ಮೆರವಣಿಗೆಯಂತೆ ಇಡೀ ನಗರ ಸಂಚರಿಸುತ್ತಾರೆ. ಪ್ರತಿ ಜನವರಿ 13 ಮತ್ತು 14 ಈ 2 ದಿನಗಳು ಸೊಲ್ಲಾಪುರದಲ್ಲಿ ಜನಸಾಗರವೇ ಹರಿಯುತ್ತೆ. ಪ್ರತಿಯೊಂದು ನಂದಿ ಧ್ವಜವು ವಿವಾಹದ ಮಂಟಪಕ್ಕೆ ಹೊರಟು ವರನ ಮೆರವಣಿಗೆಯಂತೆ ಕಂಗೊಳಿಸುತ್ತದೆ. ಜನವರಿ 14 ಸಂಜೆ ಅಕ್ಷತಾ ಸೋಹಾಳ ಮುಗಿಯುತ್ತಿದ್ದಂತೆ ಹಬ್ಬದ ಸಂಭ್ರಮ ಮತ್ತೊಂದು ಘಟ್ಟಕ್ಕೆ ತಲುಪುತ್ತೆ. ಮದುವೆಯ ಸಂಭ್ರಮ ಮುಗಿಸಿ ನಂದಿ ಧ್ವಜಗಳು ಸಿದ್ದರಾಮೇಶ್ವರರ ದೇವಾಲಯದ ಆವರಣಕ್ಕೆ ಮರಳುತ್ತವೆ. ವಿವಾಹದ ಮರುದಿನ ನಡೆಯುವ ಅತ್ಯಂತ ಶಕ್ತಿಶಾಲಿ ವಿಧಿ ಎಂದರೆ ಹೋಮ. ದೇವಾಲಯದ ಕೆರೆಯ ಮಗ್ಗಲಲ್ಲಿರುವ ಬೃಹತ್ ಹೋಮಕುಂಡದಲ್ಲಿ ಅಗ್ನಿಯನ್ನು ಪ್ರಜ್ವಲಿಸಲಾಗುತ್ತೆ. ನಂದಿ ಧ್ವಜಗಳ ಸಮ್ಮುಖದಲ್ಲಿ ನಡೆಯುವ ಈ ಹೋಮ ನಮ್ಮೊಳಗಿನ ಅರಿಷಡ್ ವರ್ಗಗಳನ್ನು, ಅಹಂಕಾರವನ್ನ ಸುಟ್ಟು ಹಾಕುವ ಸಂಕೇತವಾಗಿದೆ. ಭಕ್ತರು ಈ ಹೋಮದ ಪವಿತ್ರ ಭಸ್ಮವನ್ನ ಹಣೆಗೆ ಹಚ್ಚಿಕೊಂಡು ಪುನೀತರಾಗ್ತಾರೆ. ಇನ್ನು ಜನವರಿ 16ರಂದು ಕಂಕಣ ವಿಸರ್ಜನೆ ಮತ್ತು ಗುಲಾಲ್ ಸೋಹಾಳ ನಡೆಯುತ್ತೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಜಾತ್ರೆಯ ಕೊನೆಯ ದಿನದಂದು ವಿವಾಹದ ಸಂಕೇತವಾಗಿ ಕಟ್ಟಿದ ಕಂಕಣಗಳನ್ನು ಶಾಸ್ತ್ರೋಕ್ತವಾಗಿ ವಿಸರ್ಜಿಸಲಾಗುತ್ತೆ. ನಂತರ ಇಡೀ ಸೊಲ್ಲಾಪುರ ನಗರವೇ ಬಣ್ಣಮಯವಾಗುತ್ತೆ. ಭಕ್ತರು ಒಬ್ಬರಿಗೊಬ್ಬರು ಗುಲಾಲ್ ಪುಡಿ ಎರಚುತ್ತಾ ಸಿದ್ದರಾಮೇಶ್ವರರ ಗುಣಗಾನ ಮಾಡ್ತಾರೆ. ಅಂದು ಸಂಜೆ ಮಹಾದಾಸೋಹ ನಡೆಯುತ್ತೆ. ಸಾವಿರಾರು ಜನರಿಗೆ ಪ್ರಸಾದ ವಿನಿಯೋಗವಾಗುವುದರೊಂದಿಗೆ ಈ 5 ದಿನಗಳ ಮಹಾಸಂಭ್ರಮಕ್ಕೆ ತೆರೆ ಬೀಳುತ್ತೆ. ಇನ್ನು ಸೊಲ್ಲಾಪುರ ಸಿದ್ದರಾಮೇಶ್ವರ ಜಾತ್ರೆಯಲ್ಲಿ ಮದ್ದು ಸುಡುವುದು ಅಥವಾ ಪಟಾಕಿಗಳ ಪ್ರದರ್ಶನ ಅತ್ಯಂತ ರೋಚಕ ಮತ್ತು ಪ್ರಮುಖ ಘಟ್ಟವಾಗಿದೆ. ಭಕ್ತರು ಇದನ್ನ ಕೇವಲ ವಿನೋದಕ್ಕಾಗಿ ನೋಡದೆ ಒಂದು ದೊಡ್ಡ ಸಂಭ್ರಮದ ಆಚರಣೆಯಾಗಿ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಜಾತ್ರೆಯ 3ನೇ ಅಥವಾ 4ನೇ ದಿನದ ರಾತ್ರಿ, ವಿಶೇಷವಾಗಿ ಅಕ್ಷತಾ ಸೋಹಾಳ ಮುಗಿದ ನಂತರ ಅಥವಾ ಹೋಮದ ದಿನ, ದೇವಾಲಯದ ಕೆರೆಯ ಅಂಗಳದಲ್ಲಿ ಬೃಹತ್ ಮಟ್ಟದ ಮದ್ದು ಸುಡುವ ಕಾರ್ಯಕ್ರಮ ನಡೆಯುತ್ತೆ. ಸಿದ್ದೇಶ್ವರ ಕೆರೆಯ ಸುತ್ತಲೂ ಹತ್ತಿರ ಲಕ್ಷಾಂತರ ಭಕ್ತರು ಜಮಾಯಿಸುತ್ತಾರೆ. ಕೆರೆಯ ಮಧ್ಯದಲ್ಲಿರುವ ದೇಗುಲದ ಹಿನ್ನೆಲೆಯಲ್ಲಿ ಬಣ್ಣ ಬಣ್ಣದ ಪಟಾಕಿಗಳು ಆಕಾಶದಲ್ಲಿ ಸಿಡಿಯುವಾಗ ಅದರ ಪ್ರತಿಬಿಂಬ ನೀರಿನಲ್ಲಿ ಕಾಣುವುದು ಒಂದು ಅತ್ಯದ್ಭುತ ದೃಶ್ಯ ಅಂತಾನೆ ಹೇಳ್ಬೋದು. ಆಕಾಶದಲ್ಲಿ ಮದ್ದು ಸಿಡಿದು ಬೆಳಕು ಚೆಲ್ಲಿದಾಗ ಕೆರೆಯ ದಂಡೆಯ ಮೇಲೆ ನಿಂತ ಲಕ್ಷಾಂತರ ಭಕ್ತರು ಏಕಕಾಲದಲ್ಲಿ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಎಂದು ಕೂಗುವ ಘೋಷಣೆ ಇಡೀ ನಗರಕ್ಕೆ ಕೇಳಿಸುತ್ತೆ. ಸ್ಥಳೀಯ ಭಾಷೆಯಲ್ಲಿ ಇದನ್ನು ದಾರುಕಾಮ ಅಂತ ಕರೆಯುತ್ತಾರೆ. ಕತ್ತಲೆಯನ್ನು ಸೀಳಿ ಬೆಳಕು ಮೂಡುವಂತೆ, ನಮ್ಮ ಬದುಕಿನ ಸಂಕಷ್ಟಗಳು ದೂರವಾಗಲಿ ಎಂಬ ನಂಬಿಕೆಯ ಸಂಕೇತವಾಗಿ ಈ ಬೆಳಕಿನ ಹಬ್ಬವನ್ನು ಆಚರಿಸಲಾಗುತ್ತೆ. ಕರ್ನಾಟಕದ ವಿಜಯಪುರ, ಕಲಬುರಗಿ, ಬೆಳಗಾವಿ ಹಾಗೂ ಮಹಾರಾಷ್ಟ್ರದಾದ್ಯಂತ ವ್ಯಾಪಾರಿಗಳು ಇಲ್ಲಿ ಮಳಿಗೆಗಳನ್ನು ಹಾಕ್ತಾರೆ. ಮಕ್ಕಳಿಗಾಗಿ ದೊಡ್ಡ ದೊಡ್ಡ ತೊಟ್ಟಿಲುಗಳು, ಸರ್ಕಸ್ ಮತ್ತು ಜಾನಪದ ಮೇಳಗಳು ಇಡೀ ತಿಂಗಳು ಈ ಜಾತ್ರೆಯಲ್ಲಿ ಜನರನ್ನ ರಂಜಿಸುತ್ತವೆ. ಮುಖ್ಯವಾಗಿ ಇಲ್ಲಿನ ಶೇಂಗಾ ಚಟ್ನಿ ಮತ್ತು ಖಡಕ್ ರೊಟ್ಟಿಯ ರುಚಿ ಸವಿಯುವುದೇ ಒಂದು ಸೌಭಾಗ್ಯ ಅಂತ ಭಕ್ತರು ಹೇಳ್ತಾರೆ. ಇಂಥ ಬೃಹತ್ ಜಾತ್ರೆ ಇಂದು ಸಂಕ್ರಾಂತಿ ಪ್ರಯುಕ್ತ ನಡೆಯುತ್ತಿದೆ. ಸಾಧ್ಯವಾದರೆ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.